ಚರ್ಚೆ ಮಾಡೋಣ ಬನ್ನಿ ಅಂದ ಮುಖ್ಯಮಂತ್ರಿಗಳೇ ಕಲಾಪಕ್ಕೆ ಬರಲಿಲ್ಲ. ಚರ್ಚೆಗೆ ರೆಡಿ ಅಂತ ಬಂದ ಸಿದ್ದರಾಮಯ್ಯ ಸುಮ್ಮನಿರ್ತಾರಾ? ಬಿಜೆಪಿ ಅವರ ಮೇಲೆ ಸದನದಲ್ಲೇ ಮುಗಿಬಿದ್ರು. ಸ್ಪೀಕರ್ಗೂ ಎಡ ಬಲ ಅಂತ ಕಾಲೆಳೆದ್ರು. ಸಿದ್ದರಾಮಯ್ಯ ಇವತ್ತು ಎಲೆಕ್ಷನ್ ಪ್ರಚಾರ ಬಿಟ್ಟು ವಿಧಾನಸಭೆ ಕಲಾಪದಲ್ಲಿ ಭಾಗಿಯಾಗಿದ್ರು. ಅಧಿವೇಶನದುದ್ದಕ್ಕೂ ಬಿಜೆಪಿಯವರನ್ನ ತರಾಟೆ ತಗೊಂಡ್ರು. ಲೋಕಾಯುಕ್ತ ನಾನು ಮುಚ್ಚಿಸಿದ್ದೆ ಅಂತಾರೆ. ತಾಕತ್ತಿದ್ರೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿಸಿ. ಮತ್ತೆ ಅನೇಕ ಜನ ಲೋಕಾಯುಕ್ತಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವು ಅವು ಬೇಸ್ಲೆಸ್ ಅಲಿಗೇಷನ್ ಅಂತೇಳಿ ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಆರ್ ಓರಲ್ ಎವಿಡೆನ್ಸ್ ಅಂತೇಳಿ ರಿಜೆಕ್ಟ್ ಆಗಿದ್ದಾವೆ. ಸಿದ್ದರಾಮಯ್ಯನವರು ಲೋಕಾಯುಕ್ತ ಮುಚ್ಚಿಬಿಟ್ರು ಅಂತ ಹೇಳೋದು ಸರಿನಾ? ಈಗಲೂ ಐ ಡಿಮ್ಯಾಂಡ್ ನಮ್ಮ ಮೇಲಿರ್ತಕ್ಕಂಥ ಅಲಿಗೇಷನ್ನು, ಅವ್ರ ಮೇಲಿರ್ತಕ್ಕಂಥ ಅಲಿಗೇಷನ್ಸು ಎಲ್ಲನೂ ಸೇರಿಸಿ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಕೈನಲ್ಲಿ ತನಿಖೆ ಮಾಡಿಸಿ ಒಂದು ಆಯೋಗ ರಚನೆ ಮಾಡಿ. ದಮ್ಮು ತಾಕತ್ತು ಇದೆಯಾ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಇವು ಸರ್ಕಾರಕ್ಕೆ ದಮ್ಮಿದ್ರೆ ತಾಕತ್ತಿದ್ರೆ ಮಾಡಿ. ನನ್ನನ್ನ ಮುಗಿಸಿಬಿಡಿ ಅನ್ನೋದು ಪ್ರಚೋದನೆ ಅಲ್ವಾ? ಜ್ಞಾನೇಂದ್ರ ಒಳ್ಳೆಯವರು, ಆದ್ರೆ ಇಲಾಖೆಗೆ ಅಸಮರ್ಥ. ಯು ಆರ್ ಎ ಗುಡ್ ಮ್ಯಾನ್ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೆ ನಿಮ್ಮ ಇಲಾಖೆ ನಡೆಸಲಿಕ್ಕೆ ಅಸಮರ್ಥರು ನೀವು ಅಷ್ಟೇ ಅಂತ ಹೇಳ್ತಾ ಇದ್ದೀರಿ. ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಸಿದ್ದರಾಮಯ್ಯ ಮುಗಿಸ್ಬಿಡಿ ಅಂತ ಹೇಳಿದ್ರೆ ಪ್ರಚೋದನಕಾರಿ ಅಲ್ವಾ? ಅವರು ಪ್ರಚೋದನಕಾರಿ ಹೌದಾ? ಅಧ್ಯಕ್ಷರು ಡಬಲ್ ಇಂಜಿನ್ ಸರ್ಕಾರದಿಂದ ರಾಜ್ಯ ದಿವಾಳಿ. ಮಾತೆತ್ತಿದ್ರೆ ನಮ್ದು ಡಬಲ್ ಇಂಜಿನ್ ಸರ್ಕಾರ, ನಮ್ದು ಡಬಲ್ ಇಂಜಿನ್ ಸರ್ಕಾರ. ಎಲ್ಲಿ ಯಾಕೆ ಕೊಡ್ತಾ ಇಲ್ಲ? ಇಷ್ಟೊಂದು ಜನ ಎಂಪಿಗಳನ್ನ ಗೆಲ್ಲಿಸಿ ಕಳಿಸಿದಾರಲ್ಲ. ಈ ಡಬಲ್ ಇಂಜಿನ್ ಸರ್ಕಾರ ಏನ್ ಡಬಲ್ ಇಂಜಿನ್ ಸರ್ಕಾರ ಆಗ್ಬಿಟ್ರೆ ಸ್ವರ್ಗನೇ ಇಳಿಸ್ಬಿಡ್ತೀವಿ ಕೆಳಕ್ಕೆ. ಇಲ್ಲಿ ನರಕ ಆಗ್ಬಿಟ್ಟದೆ. ಅದಕ್ಕೆ ಸಾಲಕ್ಕೆ ಹೋಗಿರೋದು. 4 ವರ್ಷದಲ್ಲಿ 3 ಲಕ್ಷ ಚಿಲ್ಲರೆ ಕೋಟಿ ಸಾಲ ಮಾಡ್ಬಿಟ್ಟಿದ್ದೀರಿ. 3,22,000 ಕೋಟಿ ಸಾಲ ಮಾಡ್ಬಿಟ್ಟಿದ್ದೀರಿ. ಬಡ್ಡಿ 56,000 ಕೋಟಿ ಕೊಡ್ಬೇಕಾಗತ್ತೆ ಮುಂದಿನ ವರ್ಷ. ಅಸಲು ಬಡ್ಡಿನ ಗೊತ್ತಾಯ್ತೇನಪ್ಪ? ರಾಜ್ಯ ಹಾಳು ಮಾಡಿಬಿಟ್ಟಿದ್ದೀರಲ್ಲ. ರಾಜ್ಯ ಹಾಳು ಮಾಡ್ಬಿಟ್ಟಿದ್ದೀರ. ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ ಇವತ್ತು. ಮೋದಿ ಅಂತ ಮೇಜು ತಟ್ಟೋದಷ್ಟೇ. ಬಿಜೆಪಿಯ 25 ಸಂಸದರು ಏನ್ ಮಾಡ್ತಿದ್ದಾರೆ? ಸೊ ಹೆಂಗೆ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ದ್ರೋಹ ಆಗ್ತಾ ಇದೆ. ಬಟ್ ಆದರೂ ಕೂಡ ಮೋದಿ ಅಂತ ಟೇಬಲ್ ಪುಟ್ಟದು. ನಮ್ಮ 25 ಜನ ಎಂಪಿಗಳು ಯಾಕೆ ಹೋಗಿದಾರೋ ಗೊತ್ತಿಲ್ಲಪ್ಪ ನನಗೆ. ಇದು ಪ್ರಬಲವಾದಂಥ ಕಾರಣ. ನಾವು ಸಾಲ ಹೆಚ್ಚು ಮಾಡ್ಕೋಬೇಕಾದಂಥ ಅದಕ್ಕೆ ಕಾರಣ ಇದು ಪ್ರಬಲವಾದಂಥ ಕಾರಣ. ಒಂದು ಕರಪ್ಷನ್. ಬಲಗಡೆ ಕಿವಿ ಮಂದವಿರಲಿ, ಎಡಕಿವಿ ಚೆನ್ನಾಗಿರಲಿ. ಬಲ ಎಡ ಅಂತ ಸ್ಪೀಕರ್ ಕಾಲೆಳೆದ ಸಿದ್ದರಾಮಯ್ಯ. ಈ ಕಡೆಯಿಂದ ಏನ್ ಕೇಳಿಸ್ಕೊಳ್ತೀನೋ ಈ ಕಡೆಗೆ, ಈ ಕಡೆಯಿಂದ ಏನ್ ಕೇಳಿಸ್ಕೊಳ್ತೀನೋ ಈ ಕಡೆಗೆ. ಆ ಕಡೆ ಕೇಳಿಸ್ಕೋಬೇಡಿ, ಈ ಕಡೆ ಕೇಳಿಸ್ಕೊಳ್ಳಿ. ಅದೇ ಕೇಳಿಸ್ಕೊತಿದ್ದೀನಿ. ಈ ಕಡೆ ಕಿವಿ ಚೆನ್ನಾಗಿಟ್ಕೊಳ್ಳಿ. ಲೆಫ್ಟ್ ಕಿವಿ ಲೆಫ್ಟ್ ರೈಟ್ ಇಯರ್ ಸ್ವಲ್ಪ ಮಂದವಾಗಿಟ್ಕೊಳ್ಳಿ. ಹೇಳಿ. ಬಜೆಟ್ ಚರ್ಚೆಗೆ ಮುಖ್ಯಮಂತ್ರಿನೇ ಇಲ್ಲ. ಚರ್ಚೆ ಮಾಡೋಕೆ ನನಗೆ ಹುಮ್ಮಸ್ಸಿಲ್ಲ. ಏನೀಗ ಲೀಡರ್ ಆಫ್ ದಿ ಅಪೋಸಿಷನ್ ಬಜೆಟ್ ಮೇಲೆ ಚರ್ಚೆ ಮಾಡುವಾಗ ಚೀಫ್ ಮಿನಿಸ್ಟರ್ ಇರಲ್ಲ ಅಂತಂದ್ರೆ, ಅವರು ಚೀಫ್ ಮಿನಿಸ್ಟರ್ ಇರಲ್ಲ ಅಂತಂದ್ರೆ ಇದು ಯಾಕೆ ಬಜೆಟ್ ಮಂಡಿಸ್ತಾರೆ ಅವರು? ನನಗೆ ಮಾತಾಡಕ್ಕೆ ಹುಮ್ಮಸ್ಸೇ ಇಲ್ದಾಗ ಆಗೋಯ್ತು ಅಂತ. ನೀವು ಉತ್ಸಾಹ ಕಳ್ಕೋಬಾರ್ದು. ನೀವು ಈಗ ನಿಮ್ ನೋಡ್ಕೊಂಡು ಮಾತಾಡ್ಬೇಕು. ಮಾತಾಡಿ, ನಾನು ಇರ್ತೇನೆ. ಬರೀ ಅಧ್ಯಕ್ಷರಿಗೆ ಮಾತಾಡ್ಬೇಕು ನಾನು. ಅಧ್ಯಕ್ಷರೇ ಅಲ್ಲಿ ಯಾರು ಅಷ್ಟೇ ಅಲ್ಲ, ಧರ್ಮ, ಜಾತಿ, ಅಬ್ಬಕ್ಕ ವರ್ಸಸ್ ಟಿಪ್ಪು, ಗಾಂಧಿ ವರ್ಸಸ್ ಗೋಡ್ಸೆ ವಿಚಾರಗಳನ್ನು ಬಿಟ್ಟುಬಿಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಬನ್ನಿ ತಾಕತ್ತಿದ್ರೆ ಅಂತ ಸಿದ್ದರಾಮಯ್ಯ ಸವಾಲ್ ಹಾಕಿದ್ರು. ಒಟ್ನಲ್ಲಿ ಬಹುತೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳಿಲ್ಲದೆ ಇವತ್ತಿನ ಸದನ ಸಮಾಪ್ತಿಯಾಯಿತು. ಸದನವನ್ನ ನಾಳೆ 11 ಗಂಟೆಗೆ ಸೇರುವಂತೆ ಮುಂದೂಡುತ್ತಿದ್ದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.